ಕೂದಲು ಉದುರಿದರೆ ಅದು ಕೌಟುಂಬಿಕ ದೌರ್ಜನ್ಯವೇ? ಪತಿಗೆ ಬಿಸಿ ದೋಸೆ ರಾಗಿ ಮುದ್ದೆ ಮಾಡುವುದು ಅಪರಾಧವೇ? ಸೊಸೆಯ ಆರೋಪಕ್ಕೆ ಹೈಕೋರ್ಟ್ನಿಂದ ಪ್ರಶ್ನೆಗಳ ಮಳೆ. ಗಂಡನ ಕೂದಲು ಉದುರಿದರೆ ಅದು ಕೌಟುಂಬಿಕ ದೌರ್ಜನ್ಯವೇ? ಪತಿಗೆ ಬಿಸಿ ದೋಸೆ ರಾಗಿ ಮುದ್ದೆ ಮಾಡುವುದು ಅಪರಾಧವೇ? ಸೊಸೆಯ ಆರೋಪಕ್ಕೆ ಹೈಕೋರ್ಟ್ನಿಂದ ಪ್ರಶ್ನೆಗಳ ಸುರಿಮಳೆಗೈಲಾಗ್ತಾ ಇದೆ. ಸೊಸೆಯ ಆರೋಪಕ್ಕೆ ಹೈಕೋರ್ಟ್ನಿಂದ ಪ್ರಶ್ನೆಗಳ ಸುರಿಮಳೆ ಇದೆ. ಹೈಕೋರ್ಟ್ನಲ್ಲಿ ಚರ್ಚೆಗೆ ಕಾರಣವಾದ ವಿಚಿತ್ರ ಪ್ರಕರಣ ಇದು. ಪ್ರಕರಣ ರದ್ದು ಕೋರಿ ಅತ್ತೆ ಮತ್ತು ಪತಿಯಿಂದ ಅರ್ಜಿ ಸಲ್ಲಿಕೆ ಆಗಿತ್ತು. ಸೊಸೆ ಒಬ್ಬಳಿಂದ ಅತ್ತೆ ಹಾಗೂ ಗಂಡನ ವಿರುದ್ಧ ಎಫ್ಐಆರ್ ದಾಖಲಾಗಿತ್ತು. ಅದೀಗ ಹೈಕೋರ್ಟ್ನಲ್ಲಿ ಭಾರೀ ಚರ್ಚೆಗೆ ಗ್ರಾಸವಾಗಿದೆ. ಈ ಸಂಬಂಧ ಎಂ ನಾಗಪ್ರಸನ್ನ ಏಕಸದಸ್ಯ ಪೀಠದಲ್ಲಿ ವಿಚಾರಣೆಯಾಗ್ತಾ ಇದೆ. ಕೂದಲು ಉದುರುವುದು ಹೇಗೆ ಕೌಟುಂಬಿಕ ದೌರ್ಜನ್ಯ ಆಗುತ್ತೆ ಹೇಳಿ ಅಂತ ಪತ್ನಿಗೆ ಕೇಳಿದ್ದಾರೆ. ಪತಿಗೆ ಬಿಸಿ ದೋಸೆ ರಾಗಿ ಮುದ್ದೆ ಮಾಡಿ ಎಂದ್ರೆ ಕ್ರೌರ್ಯವೇ? ನನಗೆ ಪೌಷ್ಟಿಕ ಆಹಾರ ನೀಡಲಿಲ್ಲ, ಕೂದಲು ಉದುರಿತು. ಅತ್ತೆ ಹಾಗೂ ತನ್ನ ಪತಿಯ ವಿರುದ್ಧ ಪತ್ನಿ ಗಂಭೀರ ವಾದ ಮಂಡಿಸಿದ್ರು. ಎಲ್ಲ ಕುಟುಂಬ ಕಲಹಗಳು ಕಾನೂನಿನ ದೃಷ್ಟಿಯಲ್ಲಿ ಕ್ರೌರ್ಯ ಅಲ್ಲ. ಕಾನೂನಿನ ಅಡಿ ಸಾಬೀತಾಗುವ ಕ್ರೌರ್ಯ ಮಾತ್ರ ಸೆಕ್ಷನ್ 498A ಅನ್ವಯ. ಗಂಭೀರ ಆರೋಪ ಮಾಡಿದ್ದ ಸೊಸೆಗೆ ಹೈಕೋರ್ಟ್ ತರಾಟೆಗೆ ತೆಗೆದುಕೊಂಡಿದೆ. ಕೂದಲು ಉದುರಿದರೆ ಅದು ಕೌಟುಂಬಿಕ ದೌರ್ಜನ್ಯವೇ ಅಂತ ಸೊಸೆಗೆ ಹೈಕೋರ್ಟ್ ಪ್ರಶ್ನೆಗಳ ಸುರಿಮಳೆಗೈದಿದೆ. ಈಗ ಪತಿಗೆ ಬಿಸಿ ದೋಸೆ ರಾಗಿ ಮುದ್ದೆ ಮಾಡುವುದು ಅಪರಾಧವೇ? ಸೊಸೆಯ ಆರೋಪಕ್ಕೆ ಹೈಕೋರ್ಟ್ನಿಂದ ಪ್ರಶ್ನೆಗಳ ಮಳೆ. ಹೈಕೋರ್ಟ್ನಲ್ಲಿ ಚರ್ಚೆಯಾಗ್ತಾ ಇದೆ ಈ ಪ್ರಕರಣ. ಏನಿದು ಕೇಸ್? ಪ್ರತಿದಿನ ದೋಸೆ, ಅನ್ನ, ಸೊಪ್ಪು, ಬೇಳೆ ಸಾರು ನೀಡುತ್ತಿದ್ರು. ನನ್ನ ಮೇಲಿನ ದೌರ್ಜನ್ಯದಿಂದಾಗಿ ನನಗೆ ತಲೆ ಕೂದಲು ಉದುರಿದೆ. ಅಡುಗೆ ಮನೆಗೆ ಹೋಗುವಂತೆ ಪೀಡಿಸ್ತಾರೆ. ನನಗೆ ಬರುತ್ತಿದ್ದ ಸಂಬಳವನ್ನೆಲ್ಲ ಪತಿಗೆ ನೀಡುತ್ತಿದ್ಲು. ನನ್ನ ಕೊಠಡಿಯಲ್ಲಿ ಪತಿಗೆ ಮಲಗಬಾರದು ಅಂತ ಅತ್ತೆ ಹೇಳಿದ್ರು. ನಾನು ನನ್ನ ಕೊಠಡಿಯಲ್ಲಿ ಏಕಾಂಗಿಯಾಗಿದ್ದೆ. 5.5 ತಿಂಗಳು ಈ ಯಾತನೆ ಬದುಕು ಅನುಭವಿಸಿ ಸಾಕಾಗಿದೆ. ಪತಿಯ ಮನೆಯವರು ಮಾನಸಿಕ ದೈಹಿಕ ಹಿಂಸೆ ನೀಡ್ತಾ ಇದ್ದಾರೆ. ನನಗೆ ಪೌಷ್ಟಿಕಾಂಶಯುಕ್ತ ಆಹಾರವನ್ನು ನೀಡ್ತಾ ಇಲ್ಲ. ನಾನು ಕೂಡ ದುಡಿತೇನೆ, ಸಂಬಳ ಬರುತ್ತೆ, ನನಗೆ ಮನೆಯಲ್ಲಿ ಕಿಂಚಿತ್ತು ಮರ್ಯಾದೆ ಇಲ್ಲ ಅನ್ನೋದು ಸೊಸೆಯ ಒಂದು ಅಪವಾದವಾಗಿದೆ. ಈಗ ನನಗೆ ಬರುತ್ತಿದ್ದಂಥ ಸಂಬಳವನ್ನೆಲ್ಲ ಪತಿಗೆ ನೀಡುತ್ತಿದ್ದೆ. ಖರ್ಚಿಗೆ ಅವರೇ ನನಗೆ ಹಣ ನೀಡ್ತಾ ಇದ್ರು. ನನ್ನ ಕೊಠಡಿಯಲ್ಲಿ ಪತಿಗೆ ಮಲಗಬಾರದು ಅಂತ ಅತ್ತೆ ಹೇಳಿದ್ರು. 5.5 ತಿಂಗಳು ಈ ಯಾತನೆ ತಾಳಲಾರದೆ ನಾನು ಫೈಲ್ ದಾಖಲಿಸಿದ್ದೇನೆ ಅಂತ ಈಗ ಹೆಂಡತಿ ಹೇಳ್ತಾ ಇದ್ದಾರೆ. ಹಾಗಾದರೆ ಹೈಕೋರ್ಟ್ ಹೇಳಿದ್ದೇನು? ಬೆಳಗ್ಗೆ 10 ಗಂಟೆಗೆ ತಿಂಡಿ ತಿಂದ ಬಳಿಕ ನಾನು ತಿಂಡಿ ತಿನ್ನಬೇಕಿತ್ತು. ಕುಟುಂಬದಲ್ಲಿ ಜಗಳಗಳು ನಡೆಯುವುದಿಲ್ಲವೇ? ಪತಿಗೆ ರಾಗಿ ಮುದ್ದೆ ಮಾಡಿಕೊಡಿ ಎಂದಿದ್ದು ತಪ್ಪ? ತಲೆ ಕೂದಲು ಉದುರಿದ್ದಕ್ಕೆ IPC ಸೆಕ್ಷನ್ 498A ಏನ್ ಮೇಡಮ್? ಆರೋಪಗಳನ್ನು ವಿಚ್ಛೇದನ ಕೋರಿಕೆ ವಿಚಾರಣೆಯಲ್ಲಿ ಪ್ರಸ್ತಾಪಿಸಲಾಗಿದೆ. ಎಷ್ಟು ದಿನ ಗಂಡನ ಮನೆಯಲ್ಲಿದ್ದೀರಿ? ಕ್ರೌರ್ಯವಲ್ಲ. ಎಲ್ಲ ಅಹವಾಲುಗಳನ್ನ ಕ್ರೌರ್ಯಕ್ಕೆ ಹೋಲಿಕೆ ಮಾಡಲಾಗದು. ನೀವಿಬ್ಬರು ದೂರು ಪ್ರತಿ ದೂರು ನೀಡುವುದು ಸರಿಯಲ್ಲ. ಈ ಪ್ರಕರಣದಲ್ಲಿ ಪತಿಯನ್ನ ಕ್ಷಮಿಸುವುದಿಲ್ಲ ಎಂದು ನ್ಯಾಯಪೀಠ ಹೇಳ್ತಾ ಇದೆ. ಪತಿ ಊಟ ಮಾಡುವವರೆಗೂ ಊಟ ಮಾಡಲು ಬಿಡುತ್ತಿರಲಿಲ್ಲ. ಬೆಳಗ್ಗೆ 10 ಗಂಟೆಗೆ ತಿಂಡಿ ತಿಂದ ಬಳಿಕ ನಾನು ತಿಂಡಿ ತಿನ್ನಬೇಕಿತ್ತು. ಇದನ್ನು ಆಧರಿಸಿ ಈಗ IPC ಸೆಕ್ಷನ್ 498ಗೆ ಅನ್ವಯ ಮಾಡಿ ಗಂಭೀರ ಆರೋಪ ಮಾಡಿದ್ದ ಸೊಸೆಗೆ ಹೈಕೋರ್ಟ್ ತರಾಟೆಗೆ ತೆಗೆದುಕೊಂಡಿದೆ.